ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೇನೆ. ಇವತ್ತು ನಿಮಗೆ ಕೇರಳದ ಪಳಂಪೋರಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೇನೆ. ಈಗ ಅದು ಪಳಂಪೋರಿಗೆ ನೇಂದ್ರ ಬಾಳೆಹಣ್ಣು ತಗೊಂಡಿದ್ದೇನೆ 2. ಅದು ನೇಂದ್ರ ಬಾಳೆಹಣ್ಣೆ ಆಗಬೇಕು, ಬೇರೆ ಬಾಳೆಹಣ್ಣು ಆಗೋದಿಲ್ಲ. ಅದನ್ನು ನೋಡಿ ಈ ಥರ ಎಲ್ಲ ಸಿಪ್ಪೆ ಸುಲ್ಕೊಂಡು ಈ ಥರ ನಾನು ಕಟ್ ಮಾಡ್ಕೊಳ್ತೇನೆ. ಕೆಲವರು ಅಂದರೆ ಇಡಿಯನ್ನೇ ಉದ್ದವಾಗಿ ಕಟ್ ಮಾಡ್ಕೊಳ್ತಾರೆ, ನಾನು ಅರ್ಧ ಮಾಡಿ ಕಟ್ ಮಾಡ್ಕೊಳ್ತೇನೆ. ಈಗ 2 ಬಾಳೆಹಣ್ಣನ್ನು ನಾನೆಲ್ಲವನ್ನು ಕಟ್ ಮಾಡಿ ಈಗ ತೆಗೆದಿಟ್ಕೊಳ್ತೇನೆ. ನೋಡಿ ಈ ಥರ ಕಟ್ ಮಾಡಿ ಎಲ್ಲವನ್ನು ತೆಗೆದಿಟ್ಕೊಂಡೆ. ಇಲ್ಲಿ ಈಗ ನಾನು ಪಳಂಪೋರಿಗೆ ಹಿಟ್ಟು ಕಲಿಸ್ಕೊಳ್ತೇನೆ. ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಜಾಸ್ತಿ, ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟೆ ಆ್ಯಡ್ ಮಾಡ್ಕೊಳ್ತೇನೆ. ಅಕ್ಕಿ ಹಿಟ್ಟು ಒಂದು 4 ಸ್ಪೂನಿನಷ್ಟು ಸಾಕಾಗ್ತದೆ. ಮೈದಾ ಹಿಟ್ಟು ನಿಮಗೆ ಎಷ್ಟು ಬೇಕಾಗ್ತದೆ, ಬಾಳೆಹಣ್ಣು ಎಷ್ಟಿರುತ್ತೆ ಅದು ನೋಡಿಕೊಂಡು ಅದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅದನ್ನು ಒಂದೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲಿಸ್ತಾ ಹೋಗಬೇಕು. ತುಂಬ ಒಂದೇ ಸಲ ನೀರು ಹಾಕ್ಕೊಳ್ಬೇಡಿ, ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ, ಆ ಹದಕ್ಕೆ ಸರಿಯಾಗಿ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಬಾಣಲೆಯಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಇದು ಸರಿ ಒಂಥರ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಕಾಯಬೇಕು. ಎಣ್ಣೆ ಸರಿಯಾಗಿ ಕಾದ ನಂತರ ಅದಕ್ಕೆ ಇಲ್ಲಿ ನೋಡಿ ನಾನು ಹಿಟ್ಟು ಕಲಸಿಟ್ಟದ್ದು ನೋಡಿ ಇಟ್ಟಿದ್ದೇನಲ್ಲ, ಇದಕ್ಕೆ ಒಂದೊಂದೇ ಬಾಳೆಹಣ್ಣನ್ನು ಹಾಕ್ಕೊಂಡು ಅದಕ್ಕೆ ಎಣ್ಣೆಗೆ ಬಿಡಬೇಕು. ಈಗ ಇಲ್ಲಿ ನಾನು ತೋರಿಸ್ತಾ ಇರುವ ಥರನೇ ಮಾಡಿ ಒಂದೊಂದಾಗಿಯೇ ಎಣ್ಣೆಗೆ ಬಿಡ್ತಾ ಬರಬೇಕು. ಇದು ಆ್ಯಕ್ಚುಲಿ ಕೇರಳದ ತಿಂಡಿ, ಇದು ಪರಂಪೋಳಿ ಅಂತ ಹೇಳ್ತಾರೆ. ಅದೊಂಥರ ಪ್ರೊನೌನ್ಸಿಯೇಷನ್ ಇದೆ, ನಾನು ಪರಂಪೋಳಿ ಅಂತ ಹೇಳ್ತೇನೆ. ಆ ಥರ ಹೇಳ್ತಾರೆ ಅದಕ್ಕೆ. ಒಳ್ಳೆಯದಾಗುತ್ತೆ, ನನಗೆ ತುಂಬ ಇಷ್ಟ ಇದು. ಈಗ ನೋಡಿ ಇದು ಕಾಯ್ತಾ ಬಂತು. ಒಂದು ಸೈಡ್ ಕಾದ ಕೂಡಲೇ ನಾವು ಇನ್ನೊಂದು ಸೈಡ್ ಅದನ್ನು ಮಗ್ಚ್ಕೊಳ್ಬೇಕು ಈ ಥರ. ಅದೇ ನಾವು ಸೇಮ್ ಬೋಂಡ, ಮೆಣಸಿನ ಬೋಂಡ ಎಲ್ಲ ಕರಿತೇವಲ್ಲ ಅದೇ ಥರ. ಆದರೆ ಅದಕ್ಕೆ ಕಡಲೆ ಹಿಟ್ಟು ಹಾಕುತ್ತೆ, ಇದಕ್ಕೆ ಕಡಲೆ ಹಿಟ್ಟು ಹಾಕೋದಿಲ್ಲ, ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮಾತ್ರ ಹಾಕೋದು. ತುಂಬ ಒಳ್ಳೆಯದಾಗುತ್ತೆ. ಕೆಲವರು ಇದು ಹಿಟ್ಟಿಗೆ ಸಕ್ಕರೆನೂ ಸೇರಿಸ್ತಾರೆ, ನಾನು ಸೇರಿಸೋದಿಲ್ಲ. ಯಾಕಂದರೆ ಇದು ಬಾಳೆಹಣ್ಣು ಸ್ವೀಟ್ ಇರುತ್ತಲ್ಲ, ತುಂಬ ಸ್ವೀಟಾಗಿ ಹೋಗುತ್ತೋ, ಅಷ್ಟು ಒಳ್ಳೆಯದಾಗೋದಿಲ್ಲ. ಇದು ಈ ಥರ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗ್ತದೆ. ಈಗ ನೋಡಿ ಇದು ಆಗ್ತಾ ಬಂತು. ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೇನೆ. ಆಮೇಲೆ ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗೆ ಬಂತಂತ. ನೀವು ಏನಾದರೂ ಈ ಥರ ಏನಾದರೂ ಮಾಡಿದರೆ ಅಥವಾ ಬೇರೆ ಥರದಲ್ಲಿ ಮಾಡುವ ವಿಧಾನ ಇದ್ದರೆ ನನಗೆ ತಿಳಿಸಿ ಆಯಿತಾ. ನಾನು ಅದನ್ನು ಟ್ರೈ ಮಾಡಲಿಕ್ಕೆ ನೋಡ್ತೇನೆ. ಕಮೆಂಟಲ್ಲಿ ಹಾಕಿ ಹೇಗೆ ಮಾಡೋದಂತ. ಈಗ ಎಲ್ಲವನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಒಳ್ಳೆಯದಾಗಿತ್ತು, ಟೇಸ್ಟ್ ಮಾಡಿ ನೋಡಿದೆ, ಅದನ್ನು ವಿಡಿಯೋ ಮಾಡಲಿಲ್ಲ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಾನೀಗ ಮುದ್ರೆಗಳನ್ನೆಲ್ಲ ಹಾಕ್ತಾ ಇರ್ತೇನಲ್ಲ, ಅದು ನಿಮಗೆ ಇಷ್ಟ ಆಗ್ತದ ಅಂತ ತಿಳಿಸಿ ಆಯಿತಾ. ಬಾಯ್, ಸಿ ಯು.